ಅಡ್ಡ ಮತದಾನಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ. ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕನ ಮೇಲೆ ಬೇಸರವನ್ನ ಹೊರಹಾಕಿದ್ದಾರೆ. ಹೈಕಮಾಂಡ್ ನಾಯಕರು ಈಗ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಶಾಸಕಾಂಗ ಪಕ್ಷದ ನಾಯಕರ ನಡೆಗೆ ಈಗ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ. ಬಿಜೆಪಿ ಶಾಸಕಾಂಗ ನಾಯಕನ ಮೇಲೆ ಗರಂ. ಬಿಜೆಪಿ ಶಾಸಕರ ಕ್ರಾಸ್ ವೋಟಿಂಗ್ ಯಾರ ಹೊಣೆ? ಈ ಪ್ರಶ್ನೆ ಎದುರಾಗಿದೆ. ಈಗ ಪಕ್ಷದ ಶಾಸಕರು ನಿಮ್ಮ ಹಿಡಿತದಲ್ಲಿ ಇರಲಿಲ್ವಾ ಅನ್ನೋ ಪ್ರಶ್ನೆಯನ್ನ ಆರ್ ಅಶೋಕ್ಗೆ ಮಾಡಿದಾರಂತೆ. ಆರ್ ಅಶೋಕ್ ನಡೆ ಮೇಲೆ ಹೈಕಮಾಂಡ್ ನಾಯಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ತಲೆದಂಡ ಆಗತ್ತಾ ಆರ್ ಅಶೋಕ್ರ ವಿಪಕ್ಷ ಸ್ಥಾನ? ಈ ಪ್ರಶ್ನೆ ಎದುರಾಗಿದೆ. ಈಗ ದೊಡ್ಡನಗೌಡ ಪಾಟೀಲ್ಗೂ ಕೂಡ ಆತಂಕ ಶುರುವಾಗಿದೆ. ಯಾರು ದೊಡ್ಡನಗೌಡ ಪಾಟೀಲ್ ಅಂದ್ರೆ ವಿಧಾನ ಪರಿಷತ್ನಲ್ಲಿ ವಿಪಕ್ಷದ ಮುಖ್ಯ ಸಚೇತಕ. ಕಾರಣ ಏನಂದ್ರೆ ಈತ ವಿಪ್ಪೇ ಕೊಟ್ಟಿಲ್ಲ ಅಂತ. ಚುನಾವಣೆ ಆರಂಭ ಆಗಿರೋದು 9 ಗಂಟೆಗೆ, 9:30ಗೆ ವಿಪ್ನ ರೆಡಿ ಮಾಡಿದ್ರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಗಣಪತಿ, ಈಗ ಒಂದು ಕಡೆ ದೊಡ್ಡನಗೌಡ ಪಾಟೀಲ್ಗೆ ಸ್ಥಾನದ ಮೇಲೆ ಕೂತು, ಮತ್ತೊಂದು ಕಡೆ ಆರ್ ಅಶೋಕ್ಗೆ ಶಾಸಕರ ಮೇಲೆ ಹಿಡಿತ ಇಲ್ವಾ ಅನ್ನೋ ಪ್ರಶ್ನೆ. ಹೈಕಮಾಂಡ್ ನಾಯಕರ ಗರಂ. ಇವತ್ತು ವರದಿ ಸಲ್ಲಿಕೆ ಆಗಬಹುದು. ಏನೆಲ್ಲ ನಿರೀಕ್ಷೆ ಇದೆ ಅಡ್ಡ ಮತದಾನದಿಂದ? ಮಧುಸೂದನ್, ಖಂಡಿತ ಏನು ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸತ್ಯಶೋಧನಾ ಸಮಿತಿಯ ಪ್ರಾಥಮಿಕ ವರದಿ ಇವತ್ತು ಕೊಡುವಂಥ ಸಾಧ್ಯತೆಗಳು ಇದೆ. ಆದರೆ ಅಡ್ಡ ಮತದಾನದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾಕೆ ಭಾಗಿಯಾಗಿದ್ದಾರೆ, ಇದು ಒಂದು ಹಂತದಲ್ಲಿ. ಆದರೆ ಇದರ ಹಿಡಿತದಲ್ಲಿರುವಂತಹ ನಾಯಕರು, ಅಂದರೆ ಇವರನ್ನೆಲ್ಲ ಯಾರು ಸರ್ವ್ ಮಾಡಬೇಕಿತ್ತು, ಜೊತೆಗೆ ಯಾರು ಇವರ ಹಿಡಿತದಲ್ಲಿ ಇರಬೇಕು ಅನ್ನೋದು ಒಂದು ಉದಾಹರಣೆ ಆಗಿದೆ. ಯಾಕಂತಂದರೆ ಮೊನ್ನೆ ಅಷ್ಟೇ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂತಹ ಆರ್ ಅಶೋಕ್ ಅವರು ಇರ್ಬೋದು, ವಿಜೇಂದ್ರ ಅವರು ಇರ್ಬೋದು, ಹೈಕಮಾಂಡ್ ನಾಯಕರು ನೇರವಾಗಿ ಒಂದೇ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರ ಹಿಡಿತದಲ್ಲಿ, ಅಂದರೆ ಅಶೋಕ್ ಅವರು ಸೇರಿಸಿ 63 ಶಾಸಕರು ಕೂಡ ಹಿಡಿತದಲ್ಲಿರ್ಬೇಕು. ಅಂದರೆ ಅವರ ಹಿಡಿತದಂತೆ ಅಥವಾ ಅವರ ಆಜ್ಞೆಯಂತೆ ನಡೆದುಕೊಳ್ಬೇಕು. ಆದರೆ ಈ ಸಂದರ್ಭದಲ್ಲಿ ಆಗಿದ್ದೇನು? ಈ ಎಲ್ಲ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರು ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಅಂದರೆ MLAಗಳು ನಿಮ್ಮ ಹಿಡಿತದಲ್ಲಿ ಇಲ್ವಾ? ಹಾಗಾದರೆ ಇದು ಯಾರ ಹೊಣೆಯಾಗಬೇಕಾಗುತ್ತೆ? ಈಗ ದೊಡ್ಡನಗೌಡ ಪಾಟೀಲ್ ಅವರು ಕೂಡ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕರು. ಅವರು ಕೂಡ ಎಲ್ಲ ಶಾಸಕರನ್ನ ಒಗ್ಗೂಡಿಸಿ ಇಂತಹ ಸಂದರ್ಭದಲ್ಲಿ ತೆಗೆದುಕೊಂಡು ಬರಬೇಕಿತ್ತು, ಅದು ಕರ್ಕೊಂಡು ಬರಬೇಕಿತ್ತು. ಚುನಾವಣೆ ಸಂದರ್ಭದಲ್ಲಿ ಅವರು ಯಾವ ಸಂದರ್ಭದಲ್ಲಿ ಏನೆಲ್ಲ ಎಡವಟ್ಗಳು ಮಾಡಿದ್ರು ನೋಡಿ. ಚುನಾವಣೆ ಇರುವಂಥದ್ದು 9 ಗಂಟೆಗೆ, ಅವರು ಕೊಟ್ಟಿರುವಂತಹ ಏನು ವಿಪ್ ಏನಿತ್ತು ಅದು 9:30ಗೆ. ಈ ಸಂದರ್ಭದಲ್ಲಿ ಯಾಕೆ ಇಂತಹ ಎಡವಟ್ಗಳಾಯಿತು? ಜೊತೆಗೆ ನೇರವಾಗಿ ಹೈಕಮಾಂಡ್ ನಾಯಕರು JDS ನಾಯಕರ ಒಂದಷ್ಟು ಸಿದ್ಧತೆಗಳೇನಿತ್ತು, ಕಾಂಗ್ರೆಸ್ ನಾಯಕರ ಸಿದ್ಧತೆಗಳೇನಿತ್ತು, ಅಂದರೆ ರೆಸಾರ್ಟ್ ರಾಜಕೀಯ, 2 ದಿನಗಳ ಮುಂಚೆನೇ ರೆಸಾರ್ಟ್ಗೆ ಹೋಗಿ ಒಂದಷ್ಟು ಸಿದ್ಧತೆಗಳನ್ನ ಮಾಡಿದ್ರು. ಯಾರಿಗೆ ಓಟ್ ಹಾಕಬೇಕು, ಯಾರು ಕೂಡ ಆಚೆ ಕಡೆ ಅಂದರೆ ಹೊರಗಡೆ ಸಂಪರ್ಕ ಇರಬಾರ್ದು, ಒಂದಷ್ಟು ಅಡ್ಡ ಮತದಾನದ ಭಯ ಅವ್ರಿಗೂ ಕೂಡ ಇತ್ತು. ಈ ನಿಟ್ಟಿನ ಅವ್ರು ಸಿದ್ಧತೆಗಳು ಮಾಡ್ಕೊಂಡಿದ್ರು. BJP ನಾಯಕರಿಗೆ ಏನಾಗಿತ್ತು ಅನ್ನೋದು ಕೂಡ ನೇರವಾಗಿ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಒಂದು ಉತ್ತರ ಅವರು ಕೊಟ್ಟಿರುವಂಥದ್ದು, ಅಂದರೆ ಇದಕ್ಕೆಲ್ಲವೂ ಕೂಡ ಅಡ್ಡ ಮತದಾನದಲ್ಲಿ ಯಾರೆಲ್ಲ ಇದ್ದಾರೆ ಅದು ಸತ್ಯಶೋಧನಾ ಸಮಿತಿ ವರದಿಯನ್ನು ಕೊಡುತ್ತೆ. ಒಂದಷ್ಟು ಅನುಮಾನ ಇದೆ, ಅವರೇ ಕೂಡ ಸಾಧ್ಯತೆಗಳು ಇರ್ಬೋದು ಅನ್ನೋದು ಕೂಡ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಹಾಗೂ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಹೈಕಮಾಂಡ್ ನಾಯಕರ ಮುಂದೆ ಒಂದಷ್ಟು ಅನುಮಾನ ಇರುವಂತಹ ಹೆಸರುಗಳನ್ನು ಕೂಡ ಹೇಳಿದ್ದಾರೆ. ಆದರೆ ಈ ಅನುಮಾನ ಬರುವಂಥದ್ದು ಜೊತೆಗೆ ಅಡ್ಡ ಮತದಾನಕ್ಕೆ ಕಾರಣ ಯಾರು ಅನ್ನೋದು ಕೂಡ ಈಗಾಗಲೇ ಒಂದಷ್ಟು ತಲೆದಂಡ ಆಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ರಾಜ್ಯ BJPಯಲ್ಲಿ ಇಂತಹದ್ದೊಂದು ಚರ್ಚೆ ಆಗ್ತಿರುವಂಥದ್ದು. ಒಂದು ದೊಡ್ಡನಗೌಡ ಪಾಟೀಲ್ ಅಂದರೆ ಮುಖ್ಯ ಸಚೇತಕರು, ಅವರ ಸ್ಥಾನ ಕೂಡ ಈಗ ತಲೆದಂಡ, ಅಂದರೆ ಅವ್ರನ್ನೂ ಕೂಡ ಬದಲಾವಣೆ ಮಾಡುವಂಥ ಸಾಧ್ಯತೆಗಳಾಗಿದೆ. ಯಾಕಂದರೆ ಇದಕ್ಕೂ ಕಾರಣ ಅವರು ಕೂಡ ಇರುವಂಥ ಸಾಧ್ಯತೆಗಳಿದೆ. ಹೀಗೆ ಆರ್ ಅಶೋಕ್ ಅವರಿಗೆ ಒಂದಷ್ಟು ಈ ಹಿಂದೆ ಕೂಡ ಬದಲಾವಣೆ ಆಗಬೇಕು. ಆ ನಾಯಕರು ವಿಧಾನಸಭೆಯಲ್ಲಿ ಯಾವ ರೀತಿ ಚರ್ಚೆಗಳನ್ನ ಮಾಡ್ತಾರೆ, ಸರ್ಕಾರವನ್ನು ಕಟ್ಟಿ ಹಾಕುವಲ್ಲಿ ಅವರೇನಾದರೂ ಕೂಡ ಪ್ರಶ್ನಾತೀತವಾಗಿ ಉತ್ತರ ಕೊಡುವಂಥ ಸಾಧ್ಯತೆಗಳಿದೆಯಾ, ಕಟ್ಟಿ ಹಾಕುವ ಮಟ್ಟದಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಸಾಮರ್ಥ್ಯಗಳಿದೆ, ಹೊಂದಾಣಿಕೆಯ ಆರೋಪಗಳು ಎಷ್ಟು ಮಟ್ಟಿಗೆ ಬಂತು, ಈ ಹಿಂದೆ ಎಲ್ಲ ಕೂಡ ಬಂದಿತ್ತು. ಈ ಸಂದರ್ಭದಲ್ಲಿ ಅವ್ರ ಸ್ಥಾನ ಏನಾದರೂ ಕೂಡ ತಲೆದಂಡ ಆಗುತ್ತೆ. ಅಂದರೆ ನೋಡಿ, ಆರ್ ಅಶೋಕ್ ಎಷ್ಟು ಮಟ್ಟಿಗೆ ಬಲಿಷ್ಠರಾಗಿದ್ದಾರೆ ಅನ್ನೋದು ಕೂಡ ಒಂದು ಲೆಕ್ಕಾಚಾರಗಳು ಹಾಕಬೇಕಾಗುತ್ತೆ. ಹೀಗಾಗಿ ಶಾಸಕಾಂಗ ಪಕ್ಷದ ಒಂದಷ್ಟು ಬದಲಾವಣೆಗಳು ಕೂಡ ರಾಜ್ಯ BJP ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಹೀಗಾಗಿ ಒಂದು ದೊಡ್ಡನಗೌಡ ಪಾಟೀಲ್ ಅವರು ಇರ್ಬೋದು, ಹಾಗೆ ಶಾಸಕಾಂಗ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವ್ರಿಗೂ ಕೂಡ ತಮ್ಮ ಸ್ಥಾನದ ಮೇಲೆ ಒಂದಷ್ಟು ಅಭದ್ರತೆ, ಒಂದು ಭಯ ಕೂಡ ಕಾಡ್ತಾ ಇರುವಂಥದ್ದು. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.